ಹಾಯ್, ಯಾಕೆ 90% ಆಫ್ ದಿ ಜನ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಒಳಗೆ ಬರ್ತಾರೆ ಬಟ್ ಇಲ್ಲಿ ಸ್ಟೇಬಲ್ ಆಗಿ ನಿಲ್ಲೋದಿಲ್ಲ, ಅದೇ ರೀತಿ ಫೇಲ್ಯೂರ್ ಅನ್ನ ಕಾಣ್ತಾರೆ. ಯಾಕೆ ಅಂತ ಇಲ್ಲಿ ಡಿಸ್ಕಸ್ ಮಾಡೋಣ. ನಮ್ಮ 3.5 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ನೋಡಿರುವಂಥದ್ದು ಒಂದು ಕಂಪನಿ. ಸೊ ನೀವು ಯಾವ ಕಂಪನಿಯನ್ನು ಸೆಲೆಕ್ಟ್ ಮಾಡ್ತೀರಿ ಅದರ ಮೇಲೂ ಕೂಡ ನಿಮ್ಮ ಗ್ರೋತ್ ಆಗಿರ್ಬೋದು, ನಿಮ್ಮ ಸಸ್ಟೈನೇಬಿಲಿಟಿ ಆಗಿರ್ಬೋದು, ಇದೆಲ್ಲವೂ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ಕಂಪನಿ ಚೆನ್ನಾಗಿದೆಯಾ? ಎಸ್, ಡೆಫಿನೆಟ್ಲಿ ನೀವು ಕೂಡ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಒಂದು ಸ್ಟೇಬಲ್ ಆಗಿ ನಿಲ್ತೀರಾ. ಸೊ ಕಂಪನಿ ಸೆಲೆಕ್ಷನ್ ಅಲ್ಲಿ ನೀವು ಫೇಲ್ ಆಗಿದ್ದೀರಾ, ನೀವು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು ರೀಸನ್ ಏನಂತ ಹೇಳಿದ್ರೆ ಪ್ರಾಡಕ್ಟ್ಸ್ ವರ್ಕ್ ಆಗೋದಿಲ್ಲ ಎನ್ನುವಂತ ಒಂದು ರೀಸನ್ ಇರ್ಬೋದು. ಎಸ್, ಸೊ ಪ್ರಾಡಕ್ಟ್ಸ್ ಕೂಡ ಅದೇ ರೀತಿ ನೋಡಿ. ನೀವೀಗ ಒಂದು 1000 ರೂಪೀಸ್ ವರ್ತ್ ಏನಾದರೂ ಒಂದು ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಆ ಪ್ರಾಡಕ್ಟ್ ಆ ಕಸ್ಟಮರ್ ಯೂಸ್ ಮಾಡಿದಾಗ ಅವನಿಗೆ ಆ 1000 ರೂಪೀಸ್ ಕೊಟ್ಟದ್ದಕ್ಕೆ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಎಸ್, ಓಕೆ, ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದ ಕ್ವಾಲಿಟಿ ಆಫ್ ದಿ ಪ್ರಾಡಕ್ಟ್ ಅಂತ. ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಮೇ ಬಿ ನಿಮ್ಮ ಪ್ರಾಡಕ್ಟ್ ಅಲ್ಲಿ ಏನೋ ಒಂದು ಕಡಿಮೆ ಇದೆ, ಮೇ ಬಿ ನಿಮ್ಮ ಪ್ರಾಡಕ್ಟ್ ಎನ್ನುವಂಥದ್ದು ಆ ಸ್ಟ್ಯಾಂಡರ್ಡ್ ಅನ್ನ ಮೀಟ್ ಆಗ್ತಾ ಇಲ್ಲ, ಆ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಅನ್ನ ಮೀಟ್ ಆಗ್ತಾ ಇಲ್ಲ. ಸೊ ನೀವು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಯನ್ನು ಸೆಲೆಕ್ಟ್ ಮಾಡುವಾಗ ಬರೀ ಕಂಪನಿ ಮಾತ್ರ ಅಲ್ಲ, ಅಲ್ಲಿ ಸಿಗುವಂತ ಪ್ರಾಡಕ್ಟ್ಸ್, ಅದರ ಕ್ವಾಲಿಟಿ, ಅದರ ಕ್ವಾಂಟಿಟಿ, ಅದರ ಪ್ರೈಸಿಂಗ್, ಇದೆಲ್ಲವೂ ಕೂಡ ಮ್ಯಾಚ್ ಆಗ್ತಾ ಇದೆಯಾ, ಇದೆಲ್ಲವೂ ಕೂಡ ನನ್ನನ್ನ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಲಾಂಗ್ ಟರ್ಮ್ ಅಲ್ಲಿ ನನ್ನನ್ನು ಉಳಿಸ್ಕೊಳ್ಳಿಕ್ಕೆ, ಅದೇ ರೀತಿ ನನ್ನ ಕಸ್ಟಮರ್ಸ್ ಅನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ, ಈ ಒಂದು ವಿಚಾರವನ್ನ ಕೂಡ ನಾವು ಡೀಪ್ ಆಗಿ ಥಿಂಕ್ ಮಾಡಬೇಕಾಗುತ್ತೆ. ಇನ್ನೊಂದು ವಿಚಾರ, ತುಂಬಾ ಜನ ಡೈರೆಕ್ಟ್ ಸೆಲ್ಲಿಂಗ್ ಅನ್ನ ಲಕ್ ತರ ಟ್ರೀಟ್ ಮಾಡ್ತಾರೆ, ಇದರ ಬಿಸ್ನೆಸ್ ತರ ಟ್ರೀಟ್ ಮಾಡಲ್ಲ. ಲಕ್ ಅಂತ ಹೇಳಿದ್ರೆ ಏನು? 1 ಮಂತ್ ಟ್ರೈ ಮಾಡ್ತೀನಿ, 2 ಮಂತ್ ಟ್ರೈ ಮಾಡ್ತೀನಿ, ಮತ್ತೆ ನೋಡೋಣ, ಸಕ್ಸಸ್ ಆದರೆ ಆಯಿತು, ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಇನ್ನೊಂದನ್ನು ನೋಡಿದ್ರೆ ಆಯಿತು. ಬಟ್ ಲೆಟ್ ಮಿ ಟೆಲ್ ಯು ಸಮಥಿಂಗ್. ನಾನು ಅಬ್ಸರ್ವ್ ಮಾಡಿದ ಪ್ರಕಾರ, ನೀವು ಒಂದು ಪರ್ಟಿಕ್ಯುಲರ್ ಒಂದು ಜಾಬನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಮ್ಮ ಟೈಮಿಂಗ್ಸ್, ಫಾರ್ ಎಕ್ಸಾಂಪಲ್ ಮಾರ್ನಿಂಗ್ 8 ಇಂದ ಸಂಜೆ 5:30 ತನಕ ಇದೆ ಅಂತ ಹೇಳಿದ್ರೆ 5:30ಗೆ ಬಂದು ಮತ್ತೆ ಪುನಃ ಇನ್ನೊಂದು ಜಾಬಿಗೆ ಸೇರಿಕೊಳ್ಳುವಂಥದ್ದು, ಅಥವಾ ಮತ್ತೆ ಪುನಃ ಎದ್ದು ರೆಡಿಯಾಗಿ ಹೋಗಿ ಇನ್ನೊಂದು ಕೆಲಸ ಮಾಡುವಂಥದ್ದು, ಅಲ್ಲಿ ನೀವು ಮತ್ತೆ ಪುನಃ 8 ಅವರ್ಸ್, 6 ಅವರ್ಸ್, 7 ಅವರ್ಸ್ ವರ್ಕ್ ಮಾಡುವಂಥದ್ದು, ಇದು ತುಂಬಾ ಕಷ್ಟಕರವಾದಂಥ ಕೆಲಸ. ಇದನ್ನ 100ರಲ್ಲಿ ಒಂದು 2 ಅಥವಾ 3 ಜನ ಮಾಡ್ಬೋದು. ಬಟ್ ಉಳಿದ ಅಷ್ಟು ಜನ ಏನ್ ಮಾಡ್ತೀರಿ, ನೀವು ನಿಮ್ಮ ಟೈಮ್ ಅನ್ನ ಎಲ್ಲಾದ್ರೂ ಇನ್ವೆಸ್ಟ್ ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇರ್ತೀರಿ. ನೀವು ಆ ಥಿಂಕಿಂಗ್ ಅಲ್ಲಿ ಇದ್ದಾಗ ಡೈರೆಕ್ಟ್ ಸೆಲ್ಲಿಂಗ್ ಅನ್ನ ಲಕ್ ಅಂತ ನೀವು ತಗೊಳ್ತೀರಿ. ಲಕ್ ಅಲ್ಲ, ಇಟ್ಸ್ ಆಲ್ ಅಬೌಟ್ ಬಿಸ್ನೆಸ್. ನೋಡಿ, ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲೂ ಕೂಡ ನೀವು ಕಲೀಲಿಕ್ಕಿರುತ್ತೆ, ನೀವು ಪ್ರಾಡಕ್ಟ್ಸ್ ಬಗ್ಗೆ ಕಲೀಲಿಕ್ಕಿರುತ್ತೆ, ಕಸ್ಟಮರ್ ಅನ್ನ ಕನ್ವಿನ್ಸಿಂಗ್ ಸ್ಕಿಲ್ಸ್ ಗಳನ್ನ ಕಲೀಲಿಕ್ಕಿರುತ್ತೆ, ಕಮ್ಯುನಿಕೇಶನ್ ಸ್ಕಿಲ್ಸ್ ಗಳನ್ನ ಕಲೀಲಿಕ್ಕಿರುತ್ತೆ, ಕಂಪನಿ ಬಗ್ಗೆ ತಿಳ್ಕೊಂಡು ಇದು ವಿಚಾರವನ್ನ ಕರೆಕ್ಟ್ ಆಗಿ ಸ್ಪ್ರೆಡ್ ಮಾಡಬೇಕಿರುತ್ತೆ. ಸೊ ಈ ಎಲ್ಲಾ ವಿಚಾರಗಳನ್ನ ನೀವು ಪ್ರಾಪರ್ ಆಗಿ ಕಲ್ತ್ರೆ ಮಾತ್ರ ನಿಮಗೆ ಆ ಕಂಪನಿಯಲ್ಲಿರುವಂತಹ ಪ್ರತಿಯೊಂದು ಪ್ರಾಡಕ್ಟ್ ನ ಬಗ್ಗೆ ಇನ್ಫಾರ್ಮೇಶನ್, ಅದೇ ರೀತಿ ಅದು ಏನ್ ಕೆಲಸ ಮಾಡುತ್ತೆ, ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಯಾವ ರೀತಿಯಲ್ಲಿ ಕೊಡುತ್ತೆ, ಇದೆಲ್ಲಾ ವಿಚಾರಗಳು ನಿಮಗೆ ಗೊತ್ತಿದ್ರೆ ಮಾತ್ರ ನೀವು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಸಕ್ಸೀಡ್ ಆಗ್ಲಿಕ್ಕೆ ಸಾಧ್ಯ. ಸೊ ಈ 3 ವಿಚಾರಗಳಲ್ಲಿ ಜನಗಳು ತುಂಬಾ ಎಡವುತ್ತಾರೆ. ಅದಕ್ಕಾಗಿ 90% ಆಫ್ ದಿ ಪೀಪಲ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಲಾಂಗ್ ರನ್ ಅಲ್ಲಿ ನಿಲ್ಲೋದೇ ಇಲ್ಲ.